ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾಸುಮತಿ ಒಂದು ಲೀಫನ್ನು ಹಾಕಿ ರೈಸ್ ಮಾಡಿ ತೋರಿಸ್ನು. ಅದು ಬಾಸುಮತಿ ಲೀಫ್ ಹಾಕೋದ್ರಿಂತ ಭಾಳ ಅನ್ನ ಸ್ಮೆಲ್ ಬಂದು ಅದೊಂಥರ ಟೇಸ್ಟ್ ಭಾಳ ಇರ್ತತಿ. ತುಪ್ಪ ಹಾಕ್ಕೊಂಡು ತಿನ್ಬೋದು ಅನ್ನ ಹಂಗನು. ಮತ್ತು ಅದನ್ನು ನಾನು ಒಗ್ಗರಣೆ ಹಾಕಿ ತೋರ್ಸಾಕ್ತಾನೆ. ಇದು ಬಾಸುಮತಿದು ಇದು ರೀ, ಇದು ಲೀಫ್ ಹಿಂಗೆ ಸಿಗ್ತೈತೆ. ಅದು ಸ್ಮೆಲ್ ಭಾರಿ ಚಂದ ಇರ್ತೈತಿ. ಸೇಮ್ ಬಾಸುಮತಿ ರೈಸ್ ತೊಗೊಂಡು ಮಾಡ್ದಂಗೆ ಆಗುತ್ತೆ ಈ ಲೀಫ್ ಹಾಕೋದ್ರಿಂತ. ಅದಕ್ಕೆ ನೋಡ್ರಿ, ಇದು ಲೀಫ್ ಇದಕ್ಕೆ ಕಟ್ ಮಾಡಿ 2 ಲೀಫ್ ಹಾಕಿದ್ರೆ ಸಾಕು. ಇಷ್ಟು ಉದ್ದಕ್ಕೆ ಇರ್ತೈತೆ ಅದು, ಚಾ ತಪ್ಪಲ್ಗತೆ ಹಿಂಗಿರ್ತೈತೆ ನೋಡ್ರಿ. ಇದು ಇಷ್ಟು ಲೀಫನ್ನು ನಾನು ಇಲ್ಲೇ 1 ಗ್ಲಾಸ್ ಅಕ್ಕಿಗೆ 2 ಲೀಫನ್ನು ಹಾಕ್ಕೊಳಕ್ತಾನೆ. 2 ಲೀಫ್ ಹಾಕ್ಕೊಂಡು ಅದಕ್ಕೆ ನೀರದು ಹಾಕಿ ಅಕ್ಕಿ ಕುದಿಯೋ ಕಡೆ ಹಾಕ್ತಾನೆ. ಒಂದು ಏನು ತೊಗೋತೀರ ಅದರಲ್ಲೇನ 2.5 ಹಾಕ್ಬೇಕ್ರಿ ನೀರು. ಯಾವ್ದು ನೀವು ಕಪ್ ತೊಗೋತೀರಿ ಅದರಲ್ಲೇ ಒಂದು ಅಕ್ಕಿಗೆ 2.5 ನೀರು ಹಾಕಿದ್ರೆ ಅದು ಅನ್ನ ಕರೆಕ್ಟ್ ಆಗಿರ್ತೈತಿ. ಈಗ ನೋಡ್ರಿ, ಇದು ರೈಸ್ ಆಗೈತಿ. ಈಗ ಬಾಸುಮತಿ ಲೀಫ್ ಹಾಕೇನ ಈಗ ಕುದಿಸ್ಬಿಟ್ಟೆ ನಾನು ರೈಸ್. ಈಗ ಅದನ್ನು ಒಗ್ಗರಣೆ ಹಾಕ್ಕೊಳಕತ್ತಾನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಳಕತ್ತಾನೆ ರೀ. ಈಗ ನೋಡ್ರಿ, ಅದಕ್ಕೆ ಒಂಚೂರು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದನ್ನ ರೈಸ್ ಒಗ್ಗರಣೆ ಹಾಕಾಕತ್ತಾನೆ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಅವೆಲ್ಲ ಹಾಕ್ಕೊಳಕ್ತಾನೆ. ಅದಕ್ಕೆ ಇದು ಸ್ಮೆಲ್ ಅಂತೂ ಭಾಳ ಚಂದ ಬರಾಕತ್ತೈತಿ ಬಾಸುಮತಿದು. ಅದಕ್ಕೆ ನೀವು ರೈಸ್ ಮಾಡಿ ನೋಡಿದ್ರಂತೂ ಭಾಳ ನೀವು ಟೇಸ್ಟ್ ಆಗ್ತದು. ಅಕ್ಕಿನ ಬಾಸುಮತಿ ಇದು ಇರೋದ್ರಿಂತ ಅದಕ್ಕಿಂತಲೂ ಇದು ಲೀಫ್ ಹಾಕೋದ್ರಿಂತ ಭಾಳ ಟೇಸ್ಟ್ ಬರ್ತೈತೆ ರೈಸ್. ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೆ ಇದು ಬಾಸುಮತಿ ಸ್ಮೆಲ್ ಪೂರ ಇರ್ತೈತೆ ನೋಡ್ರಿ. ಈಗ ನೋಡಿ, ನಾವು ಅದಕ್ಕೆ ಒಗ್ಗರಣೆಗೆ ವಟಾಣಿ ಕಾಳನ್ನು ಹಾಕ್ಕೊಳಕ್ತಾನೆ ಮತ್ತು ಕರಿಬೇವನ್ನು ಹಾಕ್ಕೊಂಡನಿ. ಇವೆಲ್ಲ ಹಾಕ್ಕೊಂಡು ಇದನ್ನು ಫ್ರೈ ಮಾಡಾಕತ್ತಾನೆ ರೀ. ವಟಾಣಿ ಕಾಳನ್ನು ಹಾಕೈತಿ. ಇದಕ್ಕೆ ತಕ್ಕಂತೆ ಉಪ್ಪು ಹಾಕೋರಿ. ರೈಸಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀರಿ, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು. ಭಾಳ ಟೇಸ್ಟ್ ಬಂದುಬಿಡ್ತೈತೆ ರೈಸ್. ಇದೊಂಥರ ಬೇರೆನ ಟೇಸ್ಟ್ ಇರ್ತೈತಿ. ಅದಕ್ಕೆ ನೋಡು, ಈಗ ರೈಸ ಒಗ್ಗರಣೆ ಹಾಕೋದನ್ನು ನಾ ತೋರ್ಸಾಕ್ತಾನೆ. ಈಗ ಬಾಸುಮತಿ ಇದನ್ನು ಹಾಕಿ ರೈಸ್ ಮಾಡ್ಕೊಂಡೈತ್ರಿ. ಈ ಒಗ್ಗರಣೆ ಬೇರೆ ಹಾಕ್ಕೊಳಕ್ತಾನೆ. ಬಾಸುಮತಿ ರೈಸನ್ನು ನೀವು ಹಂಗೆ ತುಪ್ಪ ಹಾಕ್ಕೊಂಡು ತಿಂದ್ರೂ, ಚಟ್ನಿ ತುಪ್ಪ ಹಾಕ್ಕೊಂಡ್ರು ಬರ್ತೈತೆ. ಈಗ ನಾ ಅದನ್ನು ನೋಡ್ರಿ ಒಗ್ಗರಣೆ ಹಾಕಾಕತ್ತಾನೆ. ಅದು ನಾವಂತೂ ಭಾಳ ಅಂದ್ರೆ ಭಾಳ ಸ್ಮೆಲ್ ಅಂದ್ರೆ ಅಷ್ಟು ಚೆನ್ನಾಗಿ ಬಂತು. ರೈಸು ಟೇಸ್ಟಾಗಿರ್ತೈತಿದು. ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ. ನೋಡಿ, ಈ ಥರ ಎಲ್ಲ ಒಗ್ಗರಣೆ ಹಾಕಿ ತಿರುಗಿಸ್ಬಿಟ್ರೆ ಇದು ಅನ್ನದ್ದು ಅದೇನು ಬಾಸುಮತಿ ಸ್ಮೆಲ್ ಇರ್ತೈತಲ್ರಿ, ಫುಲ್ ಮನೆ ತುಂಬ್ಕೊಂಡು ಬಿಡ್ತೈತೆ. ಅಷ್ಟು ಸ್ಮೆಲ್ ಬರ್ತೈತಿ, ಚಂದ ಇರ್ತೈತಿ. ಬಿಸಿ ಬಿಸಿ ರೈಸ್ ಅಂತೂ ದಿನ ರೈಸ್ ತಿನ್ನೋಕ್ಕಿಂತನೂ ಡಿಫ್ರೆಂಟ್ ಆಗಿರೋದ್ರಿಂತ ಭಾಳ ಬೆಸ್ಟ್ ಆಗಿರ್ತೈತೆ ರೀ ಇದು. ಈಗ ಒಗ್ಗರಣೆ ಹಾಕಿಬಿಟ್ಟು ನೋಡ್ರಿ ರೈಸ್ ಎಲ್ಲ ಬಾಸುಮತಿ ಲೀಫ್ ರೈಸ್ ಈಗ ಆಯ್ತು ನೋಡ್ರಿ. ಇದು ಭಾಳ ಚಲೋ ಆಗಿರ್ತೈತಿ. ನೀವು ಮಾಡಿ ನೋಡ್ರಿ. ಲೀಫ್ ಎಲ್ಲರ ಸಿಕ್ಕರೆ ಹೇಳಿ ತರಿಸ್ಕೊಂಡು ಮಾಡಿರಿ. ಅದು ಕಾಯಿಪಲ್ಲೆ ಬಜಾರ್ನಾಗ ಸಿಗ್ತೈತೆ ಲೀಫ್.